ಹಾಯ್ ಎವ್ರಿವನ್, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ನಾನು ಸೂಪರ್ ಆಗಿದ್ದೀನಿ. FB ನೋಡ್ತಾ ಇರೋರು ನನ್ನ ಪೇಜ್ನ ಫಾಲೋ ಮಾಡೋದನ್ನ ಮರಿಬೇಡಿ. ಯೂಟ್ಯೂಬಲ್ಲಿ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆಯ್ತಾ ಸಬ್ಸ್ಕ್ರೈಬು? ಬನ್ನಿ ಮುಂದಕ್ಕೆ ಹೋಗೋಣ. ಇದು ನಿನ್ನೆ ಲಾಗು, ಅಂದರೆ ಶುಕ್ರವಾರದ್ದು ಅರ್ಲಿ ಮಾರ್ನಿಂಗೇನೆ ನಾವು ಮಾರ್ಕೆಟ್ಗೆ ಹೋಗಿದ್ವಿ. RMC ಅಂತ ಹೇಳ್ತಾರೆ. ಇದು ಮಂಡೇ ಮಾತ್ರ ರಜಾ, ಇನ್ನು ಮಿಕ್ಕಿದ ದಿನ ಎಲ್ಲ ಇರುತ್ತೆ. ಬೆಳಿಗ್ಗೆ ಹೊತ್ತು ಮಾತ್ರ 8 ಗಂಟೆ ತನಕ ಇರುತ್ತೆ ಅಷ್ಟೇನೆ. ಇಲ್ಲೆಲ್ಲ ಹೋಲ್ಸೇಲು. ಸ್ವಲ್ಪ ತರಕಾರಿಗಳೆಲ್ಲ ಖಾಲಿ ಆಗ್ಬಿಟ್ಟಿತ್ತು, ಸೊ ತಗೊಬರೋಣ ಅಂತ ಹೋಗಿದ್ವಿ. ಈ ಸತಿ ಏನಪ್ಪಾ ಅಂದ್ರೆ ಉಲ್ಟಾ ಆಗ್ಬಿಟ್ಟಿದೆ. ನಾನು ಕ್ಯಾಮ್ರಾ ವುಮೆನ್ ಆಗ್ಬಿಟ್ಟಿದ್ದೀನಿ, ಅವರು ಪರ್ಚೇಸ್ ಮಾಡೋ ಮೆನ್ ಆಗ್ಬಿಟ್ಟಿದ್ದಾರೆ. ಇಷ್ಟು ದಿನ ಏನಪ್ಪ ಆಗ್ತಿತ್ತು ಅಂದ್ರೆ ಕ್ಯಾಮ್ರಾ ಅವ್ರು ತಗೋತಾ ಇದ್ರು, ನಾನು ಮಾಮೂಲಿ ಬೇಕಾಗಿರೋದೆಲ್ಲ ನಾನು ತಗೋತಾ ಇದ್ದೆ. ಈ ಸತಿ ಉಲ್ಟಾ ಆಗ್ಬಿಟ್ಟಿದೆ. ಸರಿ, ಎಲ್ಲಾನು ತಗೊಂಡಾಯ್ತಲ್ಲ ಹೋಗೋಣ ಅಂತ ಹೇಳಿ ಹೊರಟ್ವಿ. ಬೇಕಾಗಿದ್ದಿದ್ದೆ ಮೇನ್ ಆಗಿ ಟೊಮೊಟೊ ಖಾಲಿ ಆಗ್ಬಿಟ್ಟಿತ್ತು, ಅದನ್ನೇ ಮರ್ತ್ಬಿಟ್ಟೋಗಿದ್ವಿ. ಅರ್ಧ ದಾರಿಗೆ ಹೋದ್ಮೇಲೆ ನೆನಪಾಯ್ತು. ಸೊ ರಿಟರ್ನ್ ಬಂದು ತಿರ್ಗಾ ಟೊಮೊಟೊನ ತಗೊಂಡೋದ್ವಿ. ಟೊಮೊಟೊ ಇಲ್ಲದೆ ಅಂದ್ರೆ ಏನು ಕೆಲಸನೇ ಆಗಲ್ಲ, ಸೊ ಅದಿರಲೇಬೇಕು. ಟೊಮೊಟೊ ತಗೊಂಡೋದ್ವಿ. ಮನೆಗೆ ಬಂದ್ಮೇಲೆ ಅಜ್ಜಿ ಮೊಮ್ಮಗ ಎಲ್ಲ ಅದನ್ನ ಸಪ್ರೇಟ್ ಮಾಡ್ತಾ ಇದ್ರು. ನಾನು ಹುಡುಗರಿಗೆ ತಿಂಡಿಗೆ ಲೇಟ್ ಆಗುತ್ತೆ ಅಂತ ಹೇಳಿ ನಾನು ಅಡಿಗೆ ಮನೆ ಒಳಗೆ ಹೋಗ್ಬಿಟ್ಟೆ. ಅವತ್ತು ನಮ್ಮ ಮನೇಲಿ ಬಂದು ದೋಸೆ ಮತ್ತೆ ಕುಂಬಳಕಾಯಿ ಪಲ್ಯ, ಒಣಮೆಣಸಿಕಾಯಿ ಚಟ್ನಿ ಮಾಡಿದ್ದೆ. ಕುಂಬಳಕಾಯಿ ಪಲ್ಯ ಬಂದು ಎಲ್ರಿಗೂ ಫೇವ್ರೇಟ್, ಬಿಕಾಸ್ ಇದು ರೆಗ್ಯುಲರ್ ಆಗಿ ಮಾಡಲ್ಲ ಅಂತ ಹೇಳಿ ಮಾಡಿದಾಗ ಖಾಲಿ ಆಗ್ಬಿಡುತ್ತೆ. ಅಂಡ್ ನಮ್ಮ ಹಸ್ಬೆಂಡ್ಗೆ ಮೊಟ್ಟೆ ದೋಸೆ ಹಾಕಿದ್ದೆ ನನ್ನ ಮನೆಯವ್ರಿಗೆ. ಅವ್ರು ಏನಿಲ್ಲ, ಮಾಮೂಲಿ ಸಂಪಣದ ಮೇಲೆ ಒಂದು ಮೊಟ್ಟೆ ಹೊಡೆದಾಕ್ಬಿಟ್ಟು ಅದಕ್ಕೆ ಚಿಲ್ಲಿ ಪೌಡ್ರೂ ಸಾಲ್ಟ್ನು ಮಿಕ್ಸ್ ಮಾಡಿ ಹಾಕಿದ್ರೆ ಮೊಟ್ಟೆ ದೋಸೆ ರೆಡಿ ಆಗ್ಬಿಡುತ್ತೆ. ಹುಡುಗರ್ಗೂ ಹಾಕ್ತೀನಿ, ಬಟ್ ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಹಾಕಲ್ಲ. ತಿಂಡಿ ಎಲ್ಲ ಮಾಡಿ ಹುಡುಗರ್ನ ಸ್ಕೂಲ್ ಹತ್ರ ಕಳಿಸ್ಬಿಟ್ಟು ಕೋರ್ಟ್ ಹತ್ರ ಸ್ವಲ್ಪ ಕೆಲಸ ಇತ್ತು, ನಮ್ಮ ಅತ್ತೆನ ಕರ್ಕೊಂಡು ಕೋರ್ಟ್ ಹತ್ರ ಹೋಗಿದ್ದೆ. ಮಧ್ಯಾಹ್ನ ಬಂದು ಊಟ ಮಾಡಿ ರೆಸ್ಟ್ ಮಾಡಿ, ನನ್ನ ಹಸ್ಬೆಂಡೇ ಹುಡುಗರ್ನೆಲ್ಲ ಸ್ಕೂಲಿಂದ ಕರ್ಕೊಂಡು ಬಂದಿದ್ರು. ಹುಡುಗರಿಗೆಲ್ಲ ಹಾಲು ಕಾಯಿಸ್ಕೊಟ್ಟೆ. ಆ್ಯಂಡ್ ನಮ್ಮ ಅತ್ತೆಗೆ ನಮ್ಮ ಅಜ್ಜಿಗೆ ಮಾಮೂಲಿ ಟೀ ಕಾಯಿಸ್ಕೊಟ್ಟೆ. ಅವರು ಟೀ ಪ್ರಿಯರು, ಹಾಲು ಕುಡಿಯಲ್ಲ, ಅವರು ಕಾಫಿ ಟೀ ಪ್ರಿಯರು. ಆ್ಯಂಡ್ ಮತ್ತೆ ನಾನು ಕಾಫಿ ಕುಡಿಲಿಲ್ಲ, ಯಾಕೆ ಅಂದರೆ ಬೆಳಗ್ಗೆನೆ ಒಂದು ಟೈಮ್ ಕುಡ್ದಿದ್ದೆ ಮಧ್ಯಾಹ್ನ. ತುಂಬಾನೇ ತಲೆನೋಯ್ತಾ ಇತ್ತು ಅಂತ, ತಲೆನೋವು ಇದ್ದಾಗ ಮಾತ್ರ ನಾನು ಕಾಫಿ ಕುಡಿಯೋದು. ಆದ್ರೂ ಕಮ್ಮಿ ಆಗಿರ್ಲಿಲ್ಲ ಅಂತ ಹೇಳಿ ಒಂದು ಟ್ಯಾಬ್ಲೆಟ್ ತಗೊಂಡೆ. ಈ ವಿಡಿಯೋ ನನಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.